ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನಮ್ಮ ಇನ್ನೊಂದು ವಿಡಿಯೋಗೆ. ಸೊ ಇವತ್ತು ಮಂಗಳವಾರ, ಟೈಮ್ ಬೆಳಿಗ್ಗೆ 7:30. ಸೊ ಇವತ್ತು ಬೇಗ ಹೋಗ್ತಾಯಿದ್ದೀನಿ ಡ್ಯೂಟಿಗೆ. 7:30 ಆಗಿದೆ. ಸೊ ನೋಡೋಣ, ಇವತ್ತಿನ ಡ್ಯೂಟಿ ಬಿದ್ದಿಲ್ಲ, ಮನೆಯಿಂದ ಮೂವ್ ಆಗ್ತಾಯಿದ್ದೀನಿ, ಮುಂದೆ ಹೋಗೋಣ ಅಂತ. ಕಾಯೋದು ಬೇಡ ಸುಮ್ಮನೆ ಅಂತ. ಸೊ ಇಲ್ಲೇ ಯಾವ್ದಾದ್ರು ಬಿತ್ತು ಅಂದರೆ ಗೇಟ್ ಆಚೆ ಹೊರಗಡೆ ಪಿಕ್ ಮಾಡ್ಕೊಂಡು ಮಾಡೋದು, ಇಲ್ಲಾಂದರೆ ಮುಂದೆ ಹೋಗೋದು. ಸೊ ಮುಂದೆ ಹೋಗ್ಬಿಟ್ಟು ಡ್ಯೂಟಿ ಮಾಡೋಣ. ಇವತ್ತು ಬಸ್ ಬೇರೆ ಇಲ್ಲ ಅಂತ ಏನೋ ಅಂತ ಇದ್ದಾರೆ, ಗೊತ್ತಿಲ್ಲ ಇನ್ನೂ ನೀಟಾಗಿ. ಮೇನ್ ರೋಡ್ ಹೋದ್ರೆ ಗೊತ್ತಾಗುತ್ತೆ ಬಸ್ ಇದೆಯಾ ಇಲ್ವಾ ಅಂತ. ನ್ಯೂಸಲ್ಲೆಲ್ಲ ನೋಡಿದ್ರೆ ಬಸ್ ಇಲ್ಲ ಇವತ್ತು ಅಂತ ಅಂದರು. ಸೊ ಡ್ಯೂಟಿ ಇವತ್ತು ಚೆನ್ನಾಗಿ ಆಗ್ಬೋದು ಮೋಸ್ಟ್ಲಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಮಾಡೋಣ ಇವತ್ತು. ಸಿಗ್ತೀನಿ ಮತ್ತು ಯಾವುದಾದ್ರು ಒಂದು ಡ್ಯೂಟಿ ಬಿದ್ದ ಮೇಲೆ. ಸೊ ಫಸ್ಟ್ ಡ್ಯೂಟಿ ಇಲ್ಲೇ ಅಪಾರ್ಟ್ಮೆಂಟಿಂದ HSR ಲೇಔಟ್ ಬಿದ್ದಿದೆ. ಸೊ ಪಿಕ್ ಮಾಡಿದ್ದೀನಿ, ಕಸ್ಟಮರ್ ಲೊಕೇಶನ್ ಇಲ್ಲಿದ್ದೀನಿ, ಇಲ್ಲೇ ನಮ್ಮ ಪಕ್ಕದ ಬ್ಲಾಕಲ್ಲೇ. ಸೊ ಬಂದಿದ್ದೀನಿ. ಕಸ್ಟಮರ್ ಬಂದಮೇಲೆ ಕರ್ಕೊಂಡೋಗಿ HSR ಲೇಔಟ್ ಡ್ರಾಪ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ, ಅಲ್ಲಿಂದ ಎಲ್ಲಿಗೆ ಬೀಳುತ್ತೋ ಅಲ್ಲಿ ಮಾಡೋಣ ಅಷ್ಟೇ. ಸೊ ಫ್ರೆಂಡ್ಸ್, ಫಸ್ಟ್ ಡ್ಯೂಟಿ ಓಲಾದಲ್ಲಿ ಮನೆಯಿಂದ HSR ಲೇಔಟ್ ಸಿಕ್ತು. ಸೊ ಅದು ಡ್ರಾಪ್ ಮಾಡಾದ್ಮೇಲೆ ನನಗೆ ಮತ್ತೆ ಅಲ್ಲೇ ಇದರಿಂದ HSR ಇಂದ ಒಂದು ಸ್ವಲ್ಪ ಮುಂದೆ HSR ಲೇಔಟೇನೆ, ಅಲ್ಲಿಂದ ಇದಕ್ಕೆ ಕಬ್ಬನ್ ಪಾರ್ಕ್ ಸಿಕ್ತು. ಸೊ ಅಲ್ಲಿ ಕಬ್ಬನ್ ಪಾರ್ಕ್ ಡ್ರಾಪ್ ಮಾಡಿಬಿಟ್ಟು ಅಲ್ಲೆಲ್ಲ ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಗಲ್ಫ್ ಸ್ಟೇಡಿಯಂ ಹತ್ರ ತೊಗೊಂಬಂದು ಹಾಕ್ಕೊಂಡಿದ್ದೀನಿ ಗಾಡಿನ. ಮತ್ತು ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ. ಟಿಫನ್ ಮಾಡಿಲ್ಲ, ಇನ್ನೂ ಟಿಫನ್ ಮಾಡಬೇಕು. ಬೇರೆ ಕಡೆ ಎಲ್ಲರೂ ಇದ್ದರೆ ಅಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಮಾಡೋಣ ಅಂತ ಕಾಯ್ತಾಯಿದ್ದೀನಿ. ಸೊ ನೋಡೋಣ ಎಲ್ಲಿಗೆ ಬೀಳುತ್ತೆ ಇವಾಗ ನೆಕ್ಸ್ಟ್ ಅಂತ. ಸೊ ಹಾಯ್ ಫ್ರೆಂಡ್ಸ್, ಕಬ್ಬನ್ ಪಾರ್ಕ್ ಆದಮೇಲೆ ಮತ್ತು ಕುಮಾರಕೃಪಾ ರೋಡು ಗಾಂಧಿ ಭವನಿಂದ MS ಪಳ್ಳಿ ಕಾಂಚೀರಾಮ್ ನಗರ ಒಂದು ಡ್ಯೂಟಿ ಬಂತು. ಸೊ ಅದನ್ನು ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಅಲ್ಲೇ ಕಾಂಚೀರಾಮ್ ನಗರಿಂದ MS ಪಳ್ಳಿ ಸರ್ಕಲ್ಗೆ ಒಂದು ಡ್ಯೂಟಿ ಬಿತ್ತು. ಸೊ ಅದನ್ನು ಮುಗಿಸ್ಕೊಂಡೆ. ಅದನ್ನು ಮುಗಿಸಿದ್ಮೇಲೆ ನೆಕ್ಸ್ಟ್ ಅಟ್ಟೂರ್ ಲೇಔಟ್ ಪಿಕಪ್ಪು. ಅಟ್ಟೂರ್ ಲೇಔಟಿಂದ ಕೊಡಗೇಹಳ್ಳಿ ಮದರ್ ಹಾಸ್ಪಿಟಲ್ಲು. ಸೊ ಅಲ್ಲಿ ಡ್ರಾಪ್ ಮಾಡಿದೆ. ಅಲ್ಲಿ ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಆಸ್ಟರ್ CMI ಹಾಸ್ಪಿಟ್ಲಿಂದ ಇವಾಗ ನಾಗೇನಹಳ್ಳಿಗೆ ಒಂದು ಡ್ರಾಪ್ ಕೊಟ್ಟಿದ್ದ. ಬಂದೆ, ಡ್ರಾಪ್ ಮಾಡಿದೆ. ಸಿಕ್ಕಾಪಟ್ಟೆ ಮಳೆ ಹೊಡಿತೈತೆ, ಏನೂ ಕಾಣಿಸಲ್ಲ ರೋಡು ಹೋದರೆ. ನೋಡಿ ಬೇಗ ಹೊಡಿತೈತೆ ಮಳೆ. ವೈಪರ್ ಫಾಸ್ಟಾಗಿ ಹಾಕಿದ್ರೂ ಆ ರೇಂಜಲ್ಲಿ ನೀರು ಇಳಿತೈತೆ. ಸೊ ಅದಕ್ಕೇ ಸೈಡ್ಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಳೆ ಕಮ್ಮಿ ಆಗಲಿ ನೋಡೋಣ ಅಂತ. ಇನ್ನು ಡ್ಯೂಟಿನೂ ಯಾವುದೂ ಬಿದ್ದಿಲ್ಲ. ಸೊ ಟೈಮು 2:45, ಇನ್ನೂ ಊಟನೂ ಮಾಡಿಲ್ಲ, ಊಟ ಮಾಡಬೇಕು. ಎಲ್ಲರೂ ಫಸ್ಟ್ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಡ್ಯೂಟಿ ತೊಗೊತೀನಿ. ನೋಡೋಣ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಎಲ್ಲರೂ ಊಟಕ್ಕೆ ಹಾಕ್ತೀನಿ ಹೋಗ್ಬಿಟ್ಟು. ನೋಡಿ ಈ ರೇಂಜಲ್ಲಿ ನೀರು ನಿಂತ್ಕೊಂಡ್ರೆ ಗಾಡಿಗಳು ಹೆಂಗೆ ಬದುಕಬೇಕು ನಮ್ಮದು ರೋಡಲ್ಲಿ. ಅದು ಗೌರ್ಮೆಂಟ್ ಅದೇನು ರೋಡು ಅಂತ ಮಾಡಾಯ್ತು ನೋಡ್ರಿ, ಹೆಂಗೆ ಎಗರ್ತೈತೆ ನೀರು ಹೋಗ್ತಾಯಿದ್ರೆ ಅಪ್ಪ. ಆವಾಗಲೇ ಮಳೆ ಜಾಸ್ತಿ ಇತ್ತು ಅಂತ ಮನೆಗೆ ಹೋದೆ. ಸೊ ಊಟ ಮಾಡಿಕೊಂಡು ಮನೆಯಲ್ಲಿ 4:45 ಮತ್ತೆ ಮನೆಯಿಂದ ಯಲಹಂಕ ಓಲ್ಡ್ ಟೌನ್ಗೆ ಒಂದು ಡ್ಯೂಟಿ ಬಿತ್ತು. ಸೊ ಗ್ಯಾಸ್ ಬೇರೆ ಖಾಲಿ ಆಗೋಗಿತ್ತು. ಯಲಹಂಕ ಡ್ರಾಪ್ ಮಾಡಿ ಗ್ಯಾಸ್ ಹಾಕ್ಸ್ಕೊಂಡು ಸಿಕ್ಕಾಪಟ್ಟೆ ಜಾಮ್ ಆಗೋಗಿದೆ ಓಲ್ಡ್ ಟೌನ್ ಅಂತೂ. ನೋಡಿ ಹೆವಿ ಜಾಮು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಡ್ಯೂಟಿಗಳು ಬೀಳ್ತೈತೆ, ಸದ್ಯಕ್ಕೆ ಪಿಕ್ ಮಾಡ್ತಾಯಿಲ್ಲ. ಯಾಕಂದರೆ ಮತ್ತೆ ಪಿಕ್ ಮಾಡಿದ್ರೆ ಮತ್ತೆ ಇವಾಗ ಹಂಗೆ ಆಗೋಗುತ್ತೆ. ಇದು ಟ್ರಾಫಿಕಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಪಿಕಪ್ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಯಾವುದೂ ಪಿಕ್ ಮಾಡ್ತಾಯಿಲ್ಲ. ಸ್ವಲ್ಪ ಮುಂದೆ ಹೋಗ್ತೀನಿ. ಇವಾಗ ಟ್ರಾಫಿಕೆಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟು ಆಮೇಲೆ ಡ್ಯೂಟಿಗಳು ಎಕ್ಸೆಪ್ಟ್ ಮಾಡೋಣ ಅಂತ. ಫಸ್ಟ್ ಪಾಸ್ ಆಗಿಬಿಡೋಣ ಇಲ್ಲಿಂದ ಅಂತ ತಲೆಗೆಟ್ಟು ಹೋಗ್ತೈತೆ ಟ್ರಾಫಿಕಲ್ಲಿ. ಸೊ ಫ್ರೆಂಡ್ಸ್, ಯಲಹಂಕ ಡ್ರಾಪ್ ಆದಮೇಲೆ ಮತ್ತೆ ನನಗೆ ಮದರ್ವುಡ್ ಹಾಸ್ಪಿಟ್ಲಿಂದ MS ಪಳ್ಳಿ ಒಂದು ಡ್ರಾಪ್ ಸಿಕ್ತು. ಸೊ ಅಲ್ಲಿ ಡ್ರಾಪ್ ಮಾಡಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಿಂದ ಸೀದಾ ಮನೆ ಹತ್ರನೇ ಟೋಲ್ ಹತ್ರ ಬಿತ್ತು. ಸೊ ಡ್ರಾಪ್ ಮಾಡಿಬಿಟ್ಟು 8:45 ಆಗಿದೆ, ಕಾಯ್ತಾ ಇದ್ದೀನಿ. ಇಲ್ಲೇ ಯಲಹಂಕ ಯಾವ್ದಾರು ಬಿದ್ದರೆ ಹೋಗಿ ಬರೋಣ ಅಂತ. ನೋಡೋಣ, ಯಾವ್ದಾರು ಯಲಹಂಕ ಸಿಕ್ತು ಅಂದರೆ ಹೋಗ್ತೀನಿ, ಇಲ್ಲ ಮನೆಗೆ ಹೋಗ್ತೀನಿ ಅಷ್ಟೇ. ಇಲ್ಲೇ ಹತ್ರ ಇದ್ದೀನಿ ಮನೆ, ಇಲ್ಲಿಂದ ಏನು 1 ಕಿಲೋಮೀಟ್ರ್ ಇದೆ ಅಷ್ಟೇ ನನಗೆ. ಸೊ ನೋಡಿ ಟೋಲ್ ಇಲ್ಲೇ ಕಾಣಿಸುತ್ತೆ ನಿಮಗೆ, ಇಲ್ಲೇ ಇದ್ದೀನಿ. ಟೋಲಿಂದ ಒಂದು ಅರ್ಧ ಕಿಲೋಮೀಟ್ರಿಂದ ಇದ್ದೀನಿ ಅಷ್ಟೇ ನಾನು. ಸೊ ಇಲ್ಲೇ ಯಾವ್ದಾರು ಬಿದ್ದರೆ ಹೋಗೋದು, ಇಲ್ಲಾಂದ್ರೆ ಮನೆಗೆ ಹೋಗೋದು ಅಷ್ಟೇ ಇವತ್ತು. ಫ್ರೆಂಡ್ಸ್, ಟೈಮ್ 9 ಗಂಟೆ. ಸೊ ವೇಟ್ ಮಾಡಿದೆ ಅರ್ಧ ಗಂಟೆಯಿಂದ, ಯಾವುದೋ ಡ್ಯೂಟಿ ಬೀಳಲಿಲ್ಲ. ಸೊ ಮನೆ ಕಡೆ ಹೋಗೋಣ ಅಂತ ಬಂದೆ ಇವಾಗ. ಸೊ ಇವತ್ತಿನ ಅರ್ನಿಂಗ್ಸ್ ಬಂದು ಊಬರಲ್ಲಿ 1857 ರೂಪಾಯಿ ಆಗಿದೆ.
ಓಲಾದಲ್ಲಿ ಬೆಳಗ್ಗೆ ಫಸ್ಟ್ ಟ್ರಿಪ್ ಮಾಡಿದ್ದು 723 ರೂಪಾಯಿ ಆಗಿದೆ. ಸೊ ಟೋಟಲಾಗಿ ಬಂದ್ಬಿಟ್ಟು 2580 ರೂಪಾಯಿ ಆಗುತ್ತೆ. 2600 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ಸೊ 600 ರೂಪಾಯಿ ಗ್ಯಾಸ್ ಹೋಗಿದೆ ಗಾಡಿದು. ಟೋಟಲ್ ಗಾಡಿ ಬಂದ್ಬಿಟ್ಟು ಇವತ್ತು 175 ಕಿಲೋಮೀಟ್ರ್ ರನ್ ಆಗಿರೋದು. 175 ಕಿಲೋಮೀಟ್ರ್ ರನ್ ಆಗಿದೆ. 600 ರೂಪಾಯಿ ಗ್ಯಾಸ್ ಹೋಗಿದೆ. ಸೊ ಇವತ್ತಿನ ಟೋಟಲ್ ಅರ್ನಿಂಗ್ಸ್ ನನಗೆ ಉಳಿತಾಯ ಆಗಿರೋದು ಬಂದ್ಬಿಟ್ಟು 2000. 7 ಗಂಟೆಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಸೊ ಮಧ್ಯ ಗ್ಯಾಪಲ್ಲಿ ಮನೆಗೂ ಬಂದಿದ್ದೆ ನಾನು, ಇಲ್ಲೇ ಇತ್ತು ಅಂದ್ಬಿಟ್ಟು ಡ್ಯೂಟಿ. ಸೊ ಮನೆಗೆ ಬಂದಿದ್ದೆ. ಲಾಗಿನ್ ಅವರ್ ಚೆಕ್ ಮಾಡೋದಾದರೆ ಇವತ್ತು ಊಬರ್ ಸೊ 13 ಅವರು 7 ನಿಮಿಷ ಊಬರಲ್ಲಿ ಲಾಗಿನ್ ಇರೋದು. ಆಮೇಲೆ ಓಲಾದಲ್ಲಿ ಒಂದು 2-2.5 ಅವರು ಲಾಗೌಟ್ ಮಾಡಿದ್ದೆ ಅವಾಗ ಊಬರ್ನ. ಸೊ ಟೋಟಲ್ ಒಂದು 15 ಅವರ್ ಅಂದ್ಕೊಳ್ಳಿ ಇವತ್ತು. ಇಲ್ಲ 13 ಅವರು, ಕರೆಕ್ಟ್ 13 ಅವರ್ ಇವತ್ತು ಡ್ಯೂಟಿ ಮಾಡೋದು. ಬೆಳಗ್ಗೆ 7 ಗಂಟೆಯಿಂದ ಇವಾಗ 9 ಗಂಟೆ. ಸೊ 2000 ಉಳಿಸಿದ್ದೀನಿ ಇವತ್ತು ಖರ್ಚು ತೆಗೆದು. ಸೊ ನಾಳೆನೂ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೇಗನೆ. ನಾಳೆ ಎಷ್ಟಾಗುತ್ತೆ ನೋಡೋಣ.